ಸ್ನೇಹಿತರೆ ನಮಸ್ತೆ. ಶಿವಮೊಗ್ಗಕ್ಕೆ ಬಂದವರು ಜೋಗ್ ಫಾಲ್ಸ್ ನೋಡ್ತಾರೆ, ಇಕ್ಕೇರಿ ನೋಡ್ತಾರೆ, ಸಾಗರ ನೋಡ್ತಾರೆ, ಆ, ನಮ್ಮ ಸಕ್ರೆಬೈಲಿನ ಆನೆ ಸಾಕಾಣಿಕೆ ಕೇಂದ್ರ ನೋಡ್ತಾರೆ, ಸಿಂಹಧಾಮ ನೋಡ್ತಾರೆ. ಇದೆಲ್ಲದರೂ ಸರಿನೇ, ಆದರೆ ಇದ್ರ ಮಧ್ಯದಲ್ಲಿ ಇಡೀ ಶಿವಮೊಗ್ಗನ ಒಂದು ಕಡೆ ನೋಡಲಿಕ್ಕೆ ಅವಕಾಶ ಇದೆ. ಅದ್ಭುತವಾದ ಒಂದು ಅವಕಾಶ. ಬಹುಶಃ ನಾನು ಕಳೆದ 35 ವರ್ಷದಿಂದ ಇದೇ ಜಾಗದಲ್ಲಿ ಹುಟ್ಟು ಬೆಳೆದ್ರೂ ಇದನ್ನು ನೋಡೋಕ್ಕಾಗಿರಲಿಲ್ಲ. ಇದು ಇದೆ ಅಂತಲೂ ಗೊತ್ತಿರಲಿಲ್ಲ. ಆದರೆ ಇಲ್ಲಿ 4 ಜನ ಸ್ನೇಹಿತರು ಸೇರಿಕೊಂಡು ಒಂದು ಅದ್ಭುತವಾದ ಪ್ರಪಂಚನೇ ಓಪನ್ ಮಾಡಿದ್ದಾರೆ. ಬಹುಶಃ ನೀವೆಲ್ಲ ನೋಡ್ತಾ ಇರ್ಬೋದು. ಇದು ಸಾರ ಸಂಸ್ಥೆ ಅಂತ ಹೇಳಿ ದೊಂಬೆಕೊಪ್ಪ ಅಂತೇನು ಗ್ರಾಮ ಇದೆಯಲ್ಲ, ಬಟ್ಟೆಮಲ್ಲಪ್ಪದ ಹತ್ರ ಸಿಗುತ್ತೆ ನಿಮಗೆ. ಬಟ್ಟೆಮಲ್ಲಪ್ಪ ಅಂದರೆ ಬಂದ್ಬಿಟ್ಟು ಸಾಗರದಿಂದ ಎಡಳ್ಳಿ ರೋಡಲ್ಲಿ ಹೋಗ್ಬಿಟ್ಟು ಎಡಳ್ಳಿಯಿಂದ ಬಲಭಾಗ ಎಡಭಾಗ ತಿಳ್ಕೊಂಡ್ರೆ ನಿಮಗೆ ಸಿಗುವಂಥ ಗ್ರಾಮ. ಅಥವಾ ಬಂಗಾರಮಕ್ಕಿ ಏನು ಇವತ್ತು ಕೃಷಿ ಯೂನಿವರ್ಸಿಟಿ ಆಗಿದೆ, ಅದ್ರ ಪಕ್ಕದಲ್ಲಿರುವಂಥ ಒಂದು ಗ್ರಾಮ. ಅದ್ಭುತವಾದ ಪ್ರಪಂಚ. ಇಡೀ ಪ್ರಪಂಚ ಹೇಗೆ ಹುಟ್ಟಿತು, ಹೇಗೆ ಬೆಳೀತು, ಒಂದು ಹನಿ ನೀರು ಹೇಗೆ ಕ್ರಿಯೇಟ್ ಆಯಿತು ಅನ್ನೋದರಿಂದ ಹಿಡಿದು ಸಾವಯವ ಕೃಷಿ ಇರ್ಬೋದು, ಸಹಜ ಕೃಷಿ ಇರ್ಬೋದು, ಒಬ್ಬ ಮಾನವನ ದೇಹ ಹೇಗೆ ನಿರ್ಮಾಣ ಆಯಿತು ಅನ್ನೋದರಿಂದ ಹಿಡಿದು ಪ್ರತಿಯೊಂದು ವಸ್ತು ವಿಷಯಗಳು ಸಹ ನಿಮಗೆ ಹೇಗೆ ತಿಳಿಸ್ತಾ ಹೋಗ್ತಾರೆ ಅಂದರೆ ನಮ್ಗೆ ಅರಿವಿಗೆ ಬರಲ್ಲ, ಹಾಗೆ ತಿಳಿಸ್ತಾ ಹೋಗ್ತಾರೆ. ಬಹುಶಃ ನಾನು ಏನು ನಮ್ಮ ಎಜುಕೇಷನಲ್ಲಿ PUC ಡಿಗ್ರಿವರೆಗೂ ಓದಬೇಕು ಅಂತ ಅಂದ್ಕೊಂಡಿರ್ತೀವಿ, ಅದನ್ನು ಕೇವಲ 1 ಅಥವಾ 2 ದಿನದಿಂದ ತಿಳ್ಕೊಂಬಿಡಕ್ಕೆ ಒಂದು ದೊಡ್ಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಮಕ್ಕಳಿಗೆ ಬೇಸಿಗೆ ಶಿಬಿರ ನಡೆಸ್ತಾರೆ ಸ್ನೇಹಿತರೆ. ಎಂಥ ಅದ್ಭುತವಾದ ಶಿಬಿರ ಅಂತಂದರೆ ನೀವು ಗೆಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೇವಲ 3,000 ರೂಪಾಯಿನಲ್ಲಿ 8 ದಿನಗಳ ಕಾಲ ಒಂದು ಶಿಬಿರ ನಡೆಯುತ್ತೆ. ಮಕ್ಕಳು ಹೇಗೆ ಬದಲಾವಣೆ ಆಗ್ತಾರೆ ಅಂದರೆ ನಿಜವಾದ ನಿಮ್ಮ ಮಕ್ಕಳಾಗಿ ಅವ್ರ ಮನೆಗೆ ಬರ್ತಾರೆ. ಈ ಮಣ್ಣಿನ ಮಕ್ಕಳಾಗಿ ನಿಮ್ಮ ಮನೆಗೆ ಬರೋವಂಥ ಒಂದು ವ್ಯವಸ್ಥೆ ಆಗುತ್ತೆ. ಬಹುಶಃ ಮಕ್ಕಳು ಅಳ್ಲಿಕ್ಕೆ ಶುರು ಮಾಡ್ತಾರೆ ಆ ಶಿಬಿರ ಬಿಟ್ಟು ಹೊರಗಡೆ ಬರಬೇಕಾದ್ರೆ, ನಾವು ಹೋಗಲ್ಲ ಮನೆಗೆ, ನಾವು ಇಲ್ಲೇ ಇರ್ತೀವಿ ಇನ್ಮೇಲೆ ಅಂತ ಹೇಳಿ ಅಂತ. ಆ ಮಟ್ಟದ ಒಂದು ಬೇಸಿಗೆ ಶಿಬಿರ ಅಲ್ಲಿ ನಡೆಯುತ್ತೆ. ಯಾರಿಗೂ ಗೊತ್ತಿಲ್ಲದಂಗೆ ಸದ್ಯಲ್ದೇ ಅವ್ರು ಮಾಡ್ತಿದ್ದಾರೆ. ಯಾವುದೇ ಪ್ರಚಾರವನ್ನು ಇಷ್ಟಪಡ್ತಾ ಇಲ್ಲ. ನಾನು ಅಂದರೆ ಕಣ್ಣಾರೆ ನೋಡಿರೋಂಥ ಒಂದು ದೃಶ್ಯಗಳು ನನಗೆ ಒಂದು ಕ್ಷಣದಲ್ಲಿ ಅವಕ್ಕಾದೆ ಅಥವಾ ಆಶ್ಚರ್ಯ ಬರ್ತೀನಿ ಅದೇ ಅಂತಾರಲ್ಲ, ಹಾಗಾಗೋಯ್ತು. ಇದೇನಪ್ಪ ಇಷ್ಟೆಲ್ಲ ಹಿಡ್ಕೊಂಡು ಒಂದು ದಿವಸ ನನ್ನ ಮಕ್ಳು ಕರ್ಕೊಂಡು ನಾನು ತೋರಿಸ್ತಿಲ್ವ ಮಾಡಲಿಲ್ವಲ್ಲ ಅಂತೇಳಿ. ಹಾಗಾಗಿ ಈ ಸಲ ಬೇಸಿಗೆ ಶಿಬಿರಕ್ಕೆ ನನ್ನ ಮಕ್ಕಳನ್ನ ನಾನು ಅಲ್ಲಿಗೆ ಹಾಕ್ತಾಯಿದ್ದೀನಿ. ಖಂಡಿತ ನೀವು ನಿಮ್ಮ ಮಕ್ಕಳನ್ನ ಸೇರಿಸಿ, ಒಂದು ಸಾರ್ಥಕತೆ ಸಿಗುತ್ತೆ, ಮಣ್ಣಿನ ನಿಜವಾದ ಪರಿಚಯ ಆಗುತ್ತೆ. ಬಹುಶಃ ಈ ಚಿತ್ರಗಳಲ್ಲಿ ನಿಮಗೆ ನನ್ನ ಸಾಕ್ಷಿ ಅಷ್ಟೇ. ಇದು ಒಂದು ಸಣ್ಣ ಒಂದು ಭಾಗ ತೋರಿಸಿದ್ದೀನಿ ಅಷ್ಟೇನೆ. ಇಡೀ ಪ್ರಪಂಚ ನೋಡಬೇಕು ಅಂತಂದರೆ ನಿಜವಾಗ್ಲೂ ಒಂದು ಮಗು 8 ದಿವಸ ಇದ್ದರೂ ಮಾತ್ರ ಸಾಧ್ಯ ಆಗುತ್ತೆ. ಧ್ಯಾನ ಕೇಂದ್ರ ಇರ್ಬೋದು, ಒಂದು ಬೀಜಗಳ ಪರಿಚಯ ಇರ್ಬೋದು, 500 ಥರ ಭತ್ತದ ಬೀಜಗಳ ಪರಿಚಯ ಇರ್ಬೋದು, ಕಾಡಿನ ಬೀಜಗಳ ಪರಿಚಯ ಇರ್ಬೋದು. ಪ್ರತಿಯೊಂದೂ ಸಹ ಹೀಗೆ ಅಂತಲ್ಲ, ಪ್ರತಿಯೊಂದೂ ಪ್ರಾಕ್ಟಿಕಲಾಗಿ ನಿಮಗೆ ಪರಿಚಯ ಆಗ್ತಾ ಹೋಗುತ್ತೆ. ನೋಡಿ, ದಯವಿಟ್ಟು ನಿಮ್ಮ ಮಕ್ಕಳನ್ನ ಬೇಸಿಗೆ ಶಿಬಿರಕ್ಕೆ ಇಲ್ಲಿ ಸೇರಿಸಿ. ನಾನು ಸಹ ನನ್ನ ಮಕ್ಕಳನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಇದಾಗದ ಕೆಲಸ ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ, ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ. ಆಗುತ್ತಿತ್ತೆ ಕಲೆ
ಕಲೆಗಳ ಬೀಡು ಗೊಮ್ಮಟೇಶನ ನೆಲೆನಾಡು ಬೇಲೂರು ಹಳೆಬೀಡು ಬೇಲೂರು ಹಳೆಬೀಡು. ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ ಆಗುತ್ತಿತ್ತೆ ಕಲೆಗಳ ಬೀಡು ಗೊಮ್ಮಟೇಶನ ನೆಲೆನಾಡು ಬೇಲೂರು ಹಳೆಬೀಡು ಬೇಲೂರು ಹಳೆಬೀಡು. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಸಾಗದು ಕೆಲಸವು ಮುಂದೆ.